ಪ್ರತಿಭಾ ಪುರಸ್ಕಾರವನ್ನ ಈ ಸಂದರ್ಭದಲ್ಲಿ ಪ್ರದಾನ ಮಾಡಲಾಗ್ತಾ ಇದೆ. ಕುಮಾರ್ ಆದರ್ಶ್ ವಿಠಲರಾವ್ ಚೆಟ್ನಾಡ್ ಅವರು ಬೀದರ್ ಜಿಲ್ಲೆಯಲ್ಲೇ ಪ್ರಥಮ ಸ್ಥಾನವನ್ನ ಪಡೆದು 10ನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಜ್ಞಾನಭಾರತಿ ಪ್ರೌಢಶಾಲೆ ಸಂಪೂರ್ಣ ವಿದ್ಯಾರ್ಥಿಗಳಾಗಿ. ಸೊ ಈಗ ಪೂಜ್ಯರಿಂದ ಅವರಿಗೆ ಈ ಒಂದು ಪುರಸ್ಕಾರ ವೇದಿಕೆ ಮೇಲೆ ಎಲ್ಲರೂ ಇರತಕ್ಕಂಥ ಉಪಸ್ಥಿತಿಯನ್ನು ನಮ್ಮೆಲ್ಲರ ಉಸಿರು ಕನ್ನಡ. ಆ ಒಂದು ಕನ್ನಡ ಮಾಧ್ಯಮದಲ್ಲಿ ಕನ್ನಡದಲ್ಲೇ ಅತಿ ಹೆಚ್ಚು ಅಂಕ ಜಿಲ್ಲೆಯಲ್ಲಿ ಪಡೆದಂತ ವಿದ್ಯಾರ್ಥಿಗೆ ಎಲ್ಲ ಮಕ್ಕಳೇ ಜೋರಾಗಿ ಮತ್ತೊಂದ್ಸಲ ಸುಂದರ ಕುಮಾರ್ ಆದರ್ಶ್ ವಿಠಲರಾವ್ ಚೆಟ್ನಾಡ್ ಆ ಮಗುವಿಗೆ, ಆ ವಿದ್ಯಾರ್ಥಿಗೆ ಡಾಕ್ಟರ್ ಜಿ.ಡಿ. ವಿಸಾಜಿ ಪ್ರತಿಭಾ ಪುರಸ್ಕಾರವನ್ನ ನೀಡಿ ಪೂಜ್ಯರು ಆಶೀರ್ವದಿಸುವುದರೊಂದಿಗೆ ಅವರ ತಂದೆ ತಾಯಿಗಳಿಗೂ ಕೂಡ ಪೂಜ್ಯ ಅಪ್ಪಗಳವರು ಆಶೀರ್ವದಿಸಲಿಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಒಂದು ಪುರಸ್ಕಾರ ದಾಸೋಹ ಸೇವೆಯನ್ನ ಶಾಂತಯ್ಯ ಬಿ ಸ್ವಾಮಿಯವರು, ಶಂಶಪುರವಾಡಿ ಸಮಾಜ ಸೇವಕರು ಭಾಲ್ಕಿಯವರು ಆ ಮಗುವಿಗೆ ಈ ಒಂದು 10,000 ಒಂದು ಈ ಒಂದು ಹುಡುಗರ ಮೂಲಕ ಮಗುವಿಗೆ ಪುರಸ್ಕಾರವನ್ನು ಮಾಡಲಾಗಿದೆ. ನನಗೆ ಒಂದು ಸಾರಿ ಎಲ್ಲರ ಜೋರಾದ ಚಪ್ಪಾಳೆ ಮೂಲಕ ಜೋರಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ನೀವುಗಳು ಕೂಡ ಈ ರೀತಿ ಪ್ರಶಸ್ತಿ ಪುರಸ್ಕಾರ ಪಡಿಬೇಕು. ಅವರಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಏನಿದೆ, ಈ ಒಂದು ಪುರಸ್ಕಾರದ 10,000 ರೂಪಾಯಿಯನ್ನ ಕೊಟ್ಟು ಗೌರವಿಸಲಾಗಿದೆ. ಬರಲಿ ನೀವೆಲ್ಲರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳು, ಪುರಸ್ಕಾರದ ದಾಸೋಹಿ ಆಗಿರ್ತಕ್ಕಂಥ ಶರಣ ಶಾಂತಯ್ಯ ಬಿ ಸ್ವಾಮಿ ಅವರಿಗೂ ಕೂಡ ಶರಣು ಶರಣಾರ್ಥಿಗಳು. ಅದೇ ರೀತಿ ಆ ಮಗುವಿನ ಕುಮಾರ್ ಆದರ್ಶ್ ವಿಠಲರಾವ್ ಚೆಟ್ನಾಡ್ ಆ ತಂದೆ ತಾಯಿಗಳಿಗೂ ಕೂಡ ಈಗ ವೇದಿಕೆ ಮೇಲೆ ಪೂಜ್ಯರು ಆಶೀರ್ವದಿಸ್ತಾ ಇದ್ದಾರೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಕಲಿಕೆಗೆ ಒಳ್ಳೆಯ ರೀತಿಯ ವಾತಾವರಣ ಕಲ್ಪಿಸಿದ್ರೆ ಉತ್ತಮ ಸಾಧನೆ ಆಗುತ್ತೆ ಅನ್ನಲಿಕ್ಕೆ ಕುಮಾರ್ ಆದರ್ಶ್ ಅವರು ಸಾಕ್ಷಿ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಪಾಲಕರಿಗೆ ಆಶೀರ್ವದಿಸಲಾಗ್ತಾ ಇದೆ. ಪೂಜ್ಯರ ಸಾನ್ನಿಧ್ಯದಲ್ಲಿ ಇಲ್ಲಿವರೆಗೆ ಈ ಡಾಕ್ಟರ್ ಜಿ.ಡಿ. ವಿಸಾಜಿ ಪ್ರತಿಭಾ ಪುರಸ್ಕಾರವನ್ನ ಪಡೆದಿರ್ತಕ್ಕಂತಹ ಆ ಮಗುವಿಗೆ ಮತ್ತೊಮ್ಮೆ ಅನಂತ ಅಭಿನಂದನೆಗಳು. ದಾಸೋಹಿಗಳಾಗಿರ್ತಕ್ಕಂಥ ಶಾಂತಯ್ಯ ಬಿ ಸ್ವಾಮಿ ಅವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನ ತಿಳಿಸ್ತಾ ಅವರಿಗೆ ಶುಭವಾಗಲಿ. ಈಗಾಗಲೇ ಕಾರ್ಯಕ್ರಮ ನೆರವೇರಿತು. ಈ ಪ್ರತಿಭಾ ಪುರಸ್ಕಾರಕ್ಕೆ ಮುಖ್ಯ ಕಾರಣಕರ್ತರು ಯಾರು ಅಂದ್ರೆ ನಮ್ಮ ಶಾಂತಯ್ಯ ಸ್ವಾಮಿಯವರು. ಇದು ಒಂದೇ ವರ್ಷ ಅಲ್ಲ, ಪ್ರತಿ ವರ್ಷ ಸುಮಾರು ನನಗೆ ನೆನಪಿದ್ದ ಪ್ರಕಾರ ಒಂದು 20 ವರ್ಷ ಆಗಿರೋದು, 30 ವರ್ಷ ನನಗೆ ಕಮ್ಮಿ ಹೇಳೋದು. ನಾನೇ ಪದ್ಮವ್ರು ಹೇಳ್ತಾರೆ 30 ವರ್ಷದಿಂದ ಮಾಡ್ತಾರಂತ. 30 ವರ್ಷಗಳಿಂದ ಆ ಜಿಲ್ಲೆಯಲ್ಲಿ ಯಾರ್ಯಾರು ನೋಟೆಡ್ ವ್ಯಕ್ತಿಗಳು ಇರ್ತಾರಲ್ಲ, ಆ ನೋಟೆಡ್ ವ್ಯಕ್ತಿಗಳ ಹೆಸರಿನ ಮೇಲೆ ದುಡ್ಡು ಕೊಡ್ತಾರೆ. ಶಾಂತಯ್ಯ ಸ್ವಾಮಿ ಪ್ರಶಸ್ತಿ ಅನುಭವಿತ್ತು, ಅದು ದುಡ್ಡು ಅವ್ರು ಕೊಡ್ತಾರೆ. ಕಾರ್ಯಕ್ರಮಕ್ಕೂ ಎಷ್ಟೋ ಸಲ ಬರೋದು ಇಲ್ಲೇ ನೀವು ಪಟ್ಟುಬಿಟ್ಟಿರಿ ಅಂತಾರೆ. ಅಷ್ಟೊಂದು ಅವರಿಗೆ ನಮ್ರತ, ವಿನಯ. ನಾವು ಪ್ರತಿ ವರ್ಷ ಈ ಸುಮಾರು ವರ್ಷದ ಮೊದಲು ಬಸವರಾಜ್ ಪಾಟೀಲ್ ಅಷ್ಟು ಹೆಸರಿನ ಮೇಲೆ ಕೊಟ್ಟರು ಎಷ್ಟೋ ವರ್ಷ. ಆ ನಂತರ ಜಿ.ಎಸ್. ಪಾಟೀಲ್ ಮಗನ ಹೆಸರಿನ ಮೇಲೆ ಕೊಟ್ಟರು ಎಷ್ಟೋ ವರ್ಷ. ಆ ನಂತರ ಎಂ.ಪಿ. ಪ್ರಕಾಶ್ ಹೆಸರಿನ ಮೇಲೆ ಕೊಟ್ಟರು. ದುಡ್ಡು ಕೊಡೋರು. ಆಮೇಲೆ ವಿ ಕೆ ಪಾಟೀಲ್ ಹೆಸರಿನಲ್ಲಿ ಕೊಟ್ಟರು.
10,000, 15,000, 20,000 ಅವ್ರಿಗೆ ಹೆಂಗೆ ಅನುಕೂಲ ಆಯ್ತೋ ಅಷ್ಟು ತಂದು ಮತ್ತೊಂದು ಯಾವಾಗ ಕೊಡ್ತಾರೆ ಅಂದ್ರೆ ರಿಸಲ್ಟ್ ಬಂದ ರಿಸಲ್ಟ್ ಬಂದ್ಮೇಲೆ ಬನ್ನಿ ಇದೆಪ್ಪ ಮೊದಲೇ ನೀವು ಇಟ್ಕೊಳ್ಳಿ ಯಾರು ಬರ್ತಾರೋ ಅವ್ರಿಗೆ ಕೊಟ್ಬಿಡ್ರಿ ಅಂತ ಅವ್ರು ಹೇಳ್ತಾನೆ ಇರ್ತಾರೆ. ಅದಕ್ಕೆ ಆಮೇಲೆ ವಿ ಕೆ ಪಾಟೀಲ್ ಹೆಸರು ಮೇಲೆ ಈ ವರ್ಷ ಚನ್ನಬಸವ ವಿಸರ್ಜಿಸಿದ ಲಿಂಗೈಕ್ಯ ಮೊನ್ನೆ ವಿಸರ್ಜಿಸಿದ ಲಿಂಗೈಕ್ಯಗಳು ಈ ಸಲ ವಿಸರ್ಜಿಸಿದ ಹೆಸರು ಮೇಲೆ ಅವರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ. ಬಹುತೇಕ ಅವ್ರ ಮಗನು ಚನ್ನಬಸವ ವಿಸರ್ಜಿಯವರು ಬರೋರಿದ್ರು. ಈ ಮಳೆಗಾಲದಂಗೆ ಮಳೆ ಪ್ರಾರಂಭ ಆಗ್ಯದ. ಇನ್ನು ನೀವು ಪುಣ್ಯ ಕ್ರಿಶ್ಚಿಯನರ ನೀವು ಬಂದಿರಿ. ಅದಕ್ಕೆ ಯಾಕಂದ್ರೆ ಮನೆಯಿಂದ ಹೊರಗೆ ಬರೋಗೆ ಮಳೆ ಪ್ರಾರಂಭ ಆಗ್ಯದ. ಮನೆಯಿಂದ ಹೊರಗೆ ರೆಡಿ ಆಗ್ತೀರಿ ಬರ್ಬೇಕಂತ ಅವಾಗೆ ಪ್ರಾರಂಭ ಆಗ್ಯದ. ಹೀಗಾಗಿ ಅಂಥ ಶಾಂತಯ್ಯ ಸ್ವಾಮಿಯವರು ಪ್ರತಿ ವರ್ಷ ಅವರು ಶೈಕ್ಷಣಿಕವಾಗಿ ಸೇವಾ ಭಾವನೆ ಅವ್ರ ಹೆಸರು ಕೀರ್ತಿ ವಾರ್ತೆ ಏನೂ ಬಯಸೋದಿಲ್ಲ. ವಿಶ್ವಾಸದಿಂದ ಸೇವೆ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ಶಾಂತಯ್ಯ ಸ್ವಾಮಿಯವರು ಅಂತ ನಾನು ಭಾಳ ಹೆಮ್ಮೆಯಿಂದ ಖುಷಿಯಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವರು ಅನೇಕ ರಾಜಕೀಯದವರಿಗೂ ಎಲ್ಲ ಹೆಲ್ಪ್ ಮಾಡಿದ್ದಾರೆ. ಅದರ ಪಾಪ ಇನ್ನೂ ಅವರು ಸ್ವಲ್ಪ ಕಷ್ಟದಾಗ ಕಷ್ಟದಾಗ ನೋವಿನಾಗ ಸಂಘರ್ಷದಾಗ ಅದಾಗ ಆದರೂ ಅವರು ಗುರುವಿನ ಮೇಲೆ ಭಕ್ತಿ ಬಸವನ ಮೇಲೆ ನಿಷ್ಠೆ ಇಟ್ಟಾರ. ಅದು ಒಂದಿಲ್ಲ ಒಂದಿನ ಬಸವಣ್ಣ ಅವರಿಗೆ ಎತ್ತರಕ್ಕೆ ತಗೊಂಡು ಹೋಗ್ತಾರೆ ಅನ್ನುವಂಥ ಭರವಸೆ ವಿಶ್ವಾಸ ನಮಗೆಲ್ಲ. ಅದಕ್ಕೆ ಬಸವಣ್ಣನ ಕರುಣೆ ಅವ್ರನ್ನ ಸದಾ ಇರಲಿ. ಚನ್ನಬಸವ ಪಟ್ಟದೇವರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತಾ ಈ ಮುಂದಿನ ಕಾರ್ಯಕ್ರಮವನ್ನು ಮತ್ತು ಇನ್ನೊಂದು ಮಾತು ಈ ಸಂದರ್ಭದಲ್ಲಿ ಹೇಳಲೇಬೇಕು. ಸುಮಾರು ವರ್ಷಗಳಿಂದ ನಮ್ಮ ಗುರುಕುಲ ಜಿಲ್ಲಾ ಟಾಪರ್ ಪ್ರೈಸ್ ಎಷ್ಟು ತಗೋತಿತ್ತು. ಅವ್ರು ನಮ್ಮ ಶಾಂತಯ್ಯ ಸ್ವಾಮಿಯವರು ಹೆಂಗೆ ನಿಮ್ಮ ಗುರುಕುಲ ಬರ್ತಿರ್ತ ನೀವು ಇಟ್ಕೊಳ್ಳಿ ಅಂತ ಅಂದಿದ್ರು. ಈ ವರ್ಷ ಒಂದು 2-3 ಮಾಸದ ಕಡಿಮೆ ನಮ್ಮದು ಮೊದಲನೇ ಸ್ಥಾನ ಪಡೆದಿಲ್ಲ. ಆದರೂ ನಮಗೆ ಭಾಳ ಖುಷಿ ಅದ. ನಮ್ಮ ಗುರುನಾಥ್ ದೇಶಮುಖ್ ಇವ್ರನ್ನ ಮಠದ ಭಕ್ತರೆ. ನಾವು ಸುರು ದೇಶಮುಖರ ಮನೆ ದೊಡ್ಡವರು. ನಾನು 78-80 ಇಸ್ವಿದಾಗ ಅವ್ರ ಮನೆಗೆ ಹೋಗಿದ್ದೆ. ಭಾಳ ಬಡತನಿತ್ತು. ಗುರುವಿನ ಪಾದ ಇಟ್ಟರೆ ಹೆಂಗೆ ಬೆಳೀತದ ಅಲ್ಲಿಗೆ ಅಂಥ ಮನೆಗೆ ಒಂದೊಂದೇ ರೂಮ್ ಇರ್ತಿದ್ದು. ಆ ಒಂದು ರೂಮಿನಾಗೆ ನಾವು ಸ್ನಾನ ಪೂಜಾ ಪ್ರಸಾದ ಮಾಡಿ ನಮಗೊಂದು ಇರ್ಲಾಕ ಬಾಗಿಲದಲ್ಲೇ ಒಂದು ಸಣ್ಣ ರೂಮ್ ಅದ. ಈಗ ಅದೇ ಕೆಲವರು ಗೊತ್ತಿಲ್ಲ. ಅವಾಗ ಎಷ್ಟಂದ್ರೆ ಭಾಳ ಹೇಳಿಕೆ ನಮ್ಗೆ ಸಂಕೋಚ ಆಗ್ತದ. ಬ್ಯಾರೆಯವ್ರು ಹೊರದಾಗ ಸೇವಾ ಮಾಡಕ್ಕೆ ದುಡಿಲಕ್ಕೆ ಹೋಗ್ತಿತ್ತು. ಅಷ್ಟು ಬಡ್ತಾನೆ ಹೆಸರು ದೇಶಮುಖ್ ಅಷ್ಟು ಕಷ್ಟ ಇತ್ತು. ಆದ್ರೆ ಇವತ್ತು ಭಾಳ ಖುಷಿ ಹೆಮ್ಮೆ. ಅವ್ರ ಮನೆಗಿನ ಆದಷ್ಟು ಡಾಕ್ಟ್ರುಗಳು ಯಾರೂ ಆಗಿಲ್ಲ. ಅವ್ರ ಮನೆಯಾಗಿರೋದು ಇಂಜಿನಿಯರ್ಸ್ ಯಾರು ಅಷ್ಟೊಂದು ಇಂಜಿನಿಯರ್ಸು ಡಾಕ್ಟ್ರಸ್ಸು ಅವರು ಸುಮಾರು 21 ಜನ ಗೌರ್ಮೆಂಟ್ ನೌಕರಿ ಅವ್ರಿಗೆ ಸಿಗ್ತಾರೆ. ಅವಾಗ ಹೋದಾಗ ಅವ್ರು ಎಷ್ಟು ನಮಗೆ ಕಾಣಿಕೆ ಕೊಟ್ಟರು ಅಂದ್ರೆ ಯಾರು 5 ರೂಪಾಯಿ ಯಾರು 2 ರೂಪಾಯಿ. ಅವ್ರ ಕಷ್ಟನೇ ಹಂಗೆ ಇತ್ತು. ನಾವು ಶಿಷ್ಯರೆಲ್ಲ ಪರಿಚಯ ಆಗ್ಬೇಕಂತ ಖಾಲಿ ಹಾಕೋಣ ಎಲ್ಲ ಕಡೆ ತಿರುಗಾಡ್ತಿದ್ವಿ. ತಿರುಗಾಡಾಗ ನಾಗೂರ್ದ ಹೋಗಿ ಅವ್ರು ಅಲ್ಲಿ ಒಂದು 10-20 ಮನೆಯವರೆಲ್ಲ ನಾನು ಒಂದು 8 ದಿನ ಅವ್ರಿಗೆ ಅವ್ರ ಮನೆಗೆ ಇದ್ದ. ನಮಗೂ ಒಂದು ಸಣ್ಣ ರೂಮ್ ಕೊಟ್ಟಿತ್ತು ಬಾಗಿಲಿ. ಅದೆಷ್ಟಿತ್ತು ಅಂದ್ರೆ ನಾ ಕಾಲು ಛತ್ರ ಬಾಗಿಲಿಗೆ ಹತ್ತಿತ್ತು. ತಲೆ ಗೋಡೆಗೆ ಕಾಲು ಛತ್ರ ಬಾಗಿಲಿ ಆ ಸಣ್ಣ ರೂಮ್ ಇತ್ತು. ಅದ್ರಾಗೆ ನಾನು ಇದ್ದ. ಅಂದ್ರೆ ನಾ ಯಾಕೆ ಹೇಳ್ತೀನಿ ಇದೆಲ್ಲ ಮಾತು, ಗುರುವಿನ ಕರುಣೆ ಅನ್ನೋದು ಯಾವತ್ತಿಗೂ ಭಾಳ ದೊಡ್ಡದ. ಗುರುವಿನ ಕರುಣೆ
ಅದಕ್ಕೆ ಮತ್ತು ಅವರೆಲ್ಲ ಇವತ್ತಿಗೂ ಅವ್ರು ಎಷ್ಟೇ ಎತ್ತರ ವ್ಯಕ್ತಿ ಹೋದ್ರು ಮಠಕ್ಕೆ ಮರ್ತಿಲ್ಲ, ಗುರುಗಳಿಗೆ ಮರ್ತಿಲ್ಲ. ಕೆಲವೊಂದು ಸಲ ಕೆಲವೊಂದು ಸ್ವಲ್ಪ ಸಣ್ಣದಿಂದ ನೋಡಿದವರ ಎಲ್ಲರೂ ಮರಿತಾರೆ. ಅದು ಮರಿಬಾರ್ದು, ಎಂದೂ ಮರಿಬಾರ್ದು. ಎಷ್ಟೇ ಎತ್ತರ ಬೆಳೀಲಿ, ಆದರೆ ಆ ಗುರುಗಳಿಗೆ, ಹಿರಿಯರಿಗೆ, ಸಂತರಿಗೆ, ಶರಣರಿಗೆ, ಮಹಾತ್ಮರಿಗೆ ನಾವೆಂದೂ ಮರಿಬಾರ್ದು. ಅದಕ್ಕೆ ಅಂಥ ಗುರುನಾಥ ದೇಶಮುಖ್ ಅವರು ಹಾಂ ನಮಗೂ ವಯಸ್ಸಾಗಿರ್ತೇವೆ ವಯಸ್ಸಾಗಲ್ಲ ಜಲ್ದಿ. ಜ್ಞಾನ ಭಾರತಿ ಶಾಲೆ ಅಂತೇಳಿ ಮೊದಲು ಸಂಸ್ಕೃತ ನಡೆಸಿದ್ರು. ನಾವೇ ಹೋಗಿದ್ವಿ ಶಾಲೆ ವಾರ್ಷಿಕೋತ್ಸವ ಉದ್ಘಾಟನೆ ಎಲ್ಲ. ಆ ನಂತರ ಈಗ ಭಾಳ ಸಣ್ಣ ವಿಶಾಲ ಹೆಂಗೆ ನಮ್ಮ ಗುರುಕುಲ ವಾತಾವರಣ ಅದಲ್ಲ ಅದೇ ರೀತಿ ವಾತಾವರಣ ಅಲ್ಲದ. ಅಲ್ಲೊಂದು ಈ ಲಾದ ಹತ್ತಿರ ಒಂದು ಝರಿ ಹನುಮಾನ್ ದೇವ್ರದ್ದು ಅಂತದ. ಸುಮಾರು ಒಂದು 20-25 ಎಕರೆ ದೊಡ್ಡ ವಿಶಾಲ ಜಾಗ ಅದ. ಅಲ್ಲಿ ಅವರು ಶಾಲೆ ಮಾಡಿದ್ದಾರೆ, ಭಾಳ ಚಂದ ನಡೆಸಿದ್ದಾರೆ. ಈ ವರ್ಷ ಜಿಲ್ಲಾಕ್ಕೆ ಮೊದಲನೇ ಸ್ಥಾನ ಅವ್ರ ಶಾಲೆ ಬೆಳೆಸಿದ್ದಕ್ಕೆ ನಮಗೆ ಭಾಳ ಖುಷಿ, ಸಂತೋಷ, ಆನಂದ ಆಗ್ಯದ. ಅದಕ್ಕೆ ಅಂಥ ಗುರುನಾಥ ದೇಶಮುಖ್ ಅವರಿಗೆ, ಅವರೆಲ್ಲ ಶಿಕ್ಷಕ ಸಿಬ್ಬಂದಿಯವರು ಮತ್ತು ಎಲ್ಲ ಅವರ ಆಡಳಿತ ಮಂಡಳಿಗೆ ಎಲ್ಲರಿಗೂ ನಾನು ಶುಭ ಹಾರೈಸ್ತಾ ಇದ್ದೀನಿ. ಯಾಕಂದ್ರೆ ಶಿಕ್ಷಣ ಇತ್ತು ಅಂದ್ರೆ ಎಲ್ಲರೂ ಪ್ರಗತಿ. ಈ ನಮ್ಮ ಮಹಾರಾಷ್ಟ್ರದಾಗ ಒಬ್ಬ ಸಂತ ಅಭಯ ತುಕ್ಕಡೋಜಿ ಮಹಾರಾಜ ಗಾಡಿಗೆ ಬಾಬಾ ಅಂತೇಳಿ ಬಹುತೇಕ ಅವ್ರ ಹೆಸರು ನೀವು ಕೇಳಿರ್ತೀರಲ್ಲ. ಅಲ್ಲಿ ಹಿಂಗೆ ಗಾಡಿ ಮೇಲೆಲ್ಲ ಬರ್ದಿರ್ತೀವಿ ಅವ್ರು ಗಾಡಿಗೆ ಬಾಬಾ ಹೇಳ್ಯಾರಂತ. ಏನಂತ ಬರ್ದಿತ್ತು ಅಂದ್ರೆ जेवणाची ताट विक्री करा. छंद जेवणाची ताट विक्री करा, पण तुमच्या मुलाला चांगला शिक्षण द्या. ಊಟ ಮಾಡೋ ಗಂಗಾಲ ನೀವು ಮಾರಾಟ ಮಾಡಿ, ಊಟ ಮಾಡೋ ತಟ್ಟೆ ನೀವು ಮಾರಾಟ ಮಾಡಿ, ಅದರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡ್ರಿ ಅನ್ನೋಂಥ ದೊಡ್ಡ ಅಕ್ಷರದಾಗ ಅಲ್ಲಿ ಗೋಡೆ ಮೇಲೆಲ್ಲ ಬಂದಿದ್ದೀವಿ. ಅಂದ್ರೆ ಅಷ್ಟೊಂದು ಶಿಕ್ಷಣದ ಮಹತ್ವ ಅದ. ಅದಕ್ಕೆ ಆ ಭಾಗದಲ್ಲಿ ಒಳ್ಳೆ ಶಿಕ್ಷಣ ಸಂಸ್ಥೆ ನಡೆಸ್ತಕ್ಕಂಥ ಜ್ಞಾನ ಭಾರತಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಗುರುನಾಥ ದೇಶಮುಖ್ ಅವರಿಗೆ ಮತ್ತು ಇದಕ್ಕೆ ದಾಸೋಹ ಸೇವೆಯನ್ನು ನಿಸ್ವಾರ್ಥದಿಂದ ಅರ್ಪಿಸಿರುವಂಥ ಶಾಂತಯ್ಯ ಸ್ವಾಮಿಯವರಿಗೆ ನಾನು ಹೃತ್ಪೂರ್ವಕ ಮತ್ತೊಮ್ಮೆ ಶುಭ ಹಾರೈಸಿ ನಿಮ್ಮ ಎಲ್ಲರಿಗೂ ಇನ್ನು ಮುಂದೆ ಇನ್ನೂ ಅನೇಕರು ಸನ್ಮಾನದ ಅದನ್ನು ನಾನು ನಂತರ ಮತ್ತೆ ಮಾತಾಡಿದಾಗ ಅವ್ರ ಪರಿಚಯ ಮಾಡಿಕೊಡ್ತೀನಿ. ಈಗ ನೀವೆಲ್ಲ ಶಿವಾನುಭವ ಕೇಳಕ್ಕೆ ಬಂದಿರಿ. ನಾನೇ ಅನುಭವ ನಿಮ್ಮ 4 ಮಾತು ಒಳ್ಳೆಯ ಮಾತು ಹೇಳ್ತೀನಿ. ನೀವೆಲ್ಲ ಶಾಂತ ರೀತಿ ಹೆಂಗೂ ಮಳೆ ಬರ್ಲತ್ತದ. ನಾನು ಫೋನ್ ಹಚ್ತೀನಿ ಸರಿದ ಯಾವ್ದಾದ್ರು ನಮ್ಮ ಗಾಡಿ ಇತ್ತಂದ್ರೆ ಮನೆಗೆಲ್ಲ ಬಿಟ್ಟು ಬರ್ರಿ ಅಂತೇಳಿ ಸ್ಕೂಲ್ ಬಸ್ಸಿಗೆ ಫೋನ್ ಹಚ್ಚಿದ್ದ. ಯಾವ್ದಾದ್ರು ಬಸ್ ಬರ್ತದೆ ನೀವು ಮನೆ ತನಕ ಕಳಿಸ್ಕೊಡ್ತೀವಿ. ಮಳೆ ಹೆಂಗೆ ಹೋಗಲಿ ಚಿಂತೆ ಮಾಡಬೇಡ್ರಿ ಅಂತ ನಿಮ್ಗೆ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಶುಭ ಹಾರೈಸಿ ಈಗ ಮುಂದಿನ ಕಾರ್ಯಕ್ರಮ ಸಂಚಾಲಕರು ನಡೆಸ್ಕೊಡ್ತಾರೆ.